ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕರ್ನೂಲ್ ಬಸ್ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ ತಲಾ 50,000 ಪರಿಹಾರ ಘೋಷಣೆ. ರಾಷ್ಟ್ರಪತಿ ಮುರ್ಮು, ಸಿಎಂ ಸಿದ್ದರಾಮಯ್ಯರಿಂದಲೂ ಸಂತಾಪ. ಬ್ಯಾಟರಾಯನಪುರದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಿಂದ ಹಿಟ್ ಅಂಡ್ ರನ್. ನಟಿ ದಿವ್ಯಾ ಸುರೇಶ್ ಅತಿ ವೇಗದ ಚಾಲನೆಯಿಂದ ಅವಘಡ. ಬೈಕ್ನಲ್ಲಿ ಬರ್ತಿದ್ದ ಮಹಿಳೆಗೆ ಗಂಭೀರ ಗಾಯ. ದೀಪಾವಳಿ ಪೂಜೆ ಮುಗಿಸಿ ನಿಲ್ಲಿಸಿದ್ದ ಲಾರಿಗೆ ಬೆಂಕಿ. ಕ್ಷಣಾರ್ಧದಲ್ಲಿ ಸಂಪೂರ್ಣ ಸುಟ್ಟು ಭಸ್ಮ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ರಸ್ತೆಯಲ್ಲಿ ಘಟನೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಜಾರಕಿಹೊಳಿಗೆ ಡಿಮ್ಯಾಂಡ್. ಬೆಳಗಾವಿ ರಾಜಕಾರಣಕ್ಕೆ ನಾಯಕತ್ವ ಬದಲಾವಣೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಸಾಹುಕಾರ್ ಹೆಸರೇ ಮುಂಚೂಣಿ. ಸತೀಶ್ ಬಿಟ್ಟು ಏನು ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆಯಾ? ಸತೀಶ್ ಜಾರಕಿಹೊಳಿ ಸೇವೆ ಮೌನದ ಸೇವೆ, ಒಳ್ಳೆ ಮುತ್ಸದ್ದಿ. ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಅವರ ಕಣ್ಣ ಮುಂದೆ ನಲಿಯಲಿ. ಪರೋಕ್ಷವಾಗಿ ಸಾಹುಕಾರ್ಗೆ ಸಿಎಂ ಆಗ್ಲಿ ಅಂತ ಬೈಲೂರು ಮಠದ ನಿಜಗುಣ ಪ್ರಭು ತೋಂಟದಾರ್ಯ ಸ್ವಾಮೀಜಿ ಆಶೀರ್ವಾದ. ವರಿಷ್ಠರ ಜೊತೆ ಶಾಸಕರ ಅಭಿಪ್ರಾಯವು ಮುಖ್ಯ ಎಂದಿದ್ದ ಸಿಎಂ. ಸಚಿವರು ಶಾಸಕರನ್ನ ತಮ್ಮತ್ತ ಸೆಳೆಯೋಕೆ ಡಿಕೆಶಿ ಇನ್ನಿಲ್ಲದ ಪ್ರಯತ್ನ. ಕುರ್ಚಿ ಕದನದ ನಡುವೆ ಡಿಸಿಎಂ ಕರೆಯಿಂದಾಗಿ ಗೊಂದಲಕ್ಕೆ ಒಳಗಾಗಿರೋ ನಾಯಕರು. ಸಿಎಂ ಯಾರಾಗ್ತಾರೋ ಗೊತ್ತಿಲ್ಲ, ಎಲ್ಲ ಅವರವರ ಹಣೆ ಬರಹ. ಕುತೂಹಲ ಮೂಡಿಸಿದ ಸಚಿವ ಮಲ್ಲಿಕಾರ್ಜುನ್ ಹೇಳಿಕೆ. ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಸಿಎಂ ಆಗ್ಲಿಲ್ವಾ ಅಂತ ಪ್ರಶ್ನೆ. ಡಿಕೆಶಿ ಎಚ್ಡಿಕೆ ನಡುವೆ ಮತ್ತೊಂದು ಸುತ್ತಿನ ಯುದ್ಧ. ದೀಪಾವಳಿ ಗಿಫ್ಟ್ ಎಂದಿದ್ದ ಶಿವಕುಮಾರ್ಗೆ ಟಕ್ಕರ್ ಕೊಡೋಕೆ ಪ್ಲಾನ್. ಬಿ ಖಾತಾ ಎ ಖಾತಾ ವರ್ಗಾವಣೆಯಲ್ಲಿ ಅಕ್ರಮ ಆರೋಪ ಮಾಡಿ ದಾಖಲೆ ಬಿಡುಗಡೆಗೆ ಕುಮಾರಸ್ವಾಮಿ ಸಜ್ಜು. ಸವದಿ ವಶದಲ್ಲಿರುವ ಸಹಕಾರ ಕ್ಷೇತ್ರದ ಹಿಡಿತ ಸಾಧಿಸೋಕೆ ಮುಂದಾದ ರಮೇಶ್ ಜಾರಕಿಹೊಳಿ. ಕೃಷ್ಣಾ ಸಹಕಾರ ಸಕ್ಕರೆ ಕಾರ್ಖಾನೆ ಮೇಲೆ ಕಣ್ಣು. ಸ್ವಾಭಿಮಾನಿ ಪ್ಯಾನೆಲ್ ರಚಿಸಿ ತಂತ್ರ ಶುರು. ಕೃತಿಕಾಳನ್ನ ಕೊಲೆ ಮಾಡಿರೋ ವಿಚಾರ ಮಹೇಂದ್ರನ ಪೋಷಕರಿಗೆ ಗೊತ್ತಿತ್ತಾ? ಫ್ಯಾಮಿಲಿ ಡೀಟೇಲ್ಸ್ ಕಲೆ ಹಾಕ್ತಾ ಇರೋ ಪೊಲೀಸರು. ಹಳೆಯ ಪ್ರಕರಣದ ಬಗ್ಗೆಯೂ ಮಾಹಿತಿ ಸಂಗ್ರಹ. ದರ್ಶನ್ ಅಂಡ್ ಗ್ಯಾಂಗ್ನ ಆರೋಪಿಗಳು ಬೇಕು ಅಂತಾನೆ ಟ್ರಯಲ್ ವಿಳಂಬ ಮಾಡ್ತಿದ್ದಾರೆ. ಒಟ್ಟಿಗೆ ಡಿಸ್ಚಾರ್ಜ್ ಅರ್ಜಿ ಹಾಕೋಕೆ ಸೂಚಿಸಿದ್ರು ಒಬ್ಬೊಬ್ಬರೇ ಹಾಕ್ತಾ ಕೋರ್ಟ್ ಸಮಯ ಹಾಳು ಮಾಡ್ತಿದ್ದಾರೆ. ಕೋರ್ಟ್ಗೆ ಮೆಮೊ ಸಲ್ಲಿಸಿದ ಎಸ್ಪಿಪಿ ಟ್ರಯಲ್ ಬೇಗ ಆರಂಭಿಸುವಂತೆ ಮನವಿ. ಪಟಾಕಿಯಿಂದ ಗಾಯಾಳುಗಳ ಸಂಖ್ಯೆ 137ಕ್ಕೆ ಏರಿಕೆ. ಮಿಂಟೋ ಆಸ್ಪತ್ರೆಯಲ್ಲಿ 44 ಕೇಸ್. ನಾರಾಯಣ ನೇತ್ರಾಲಯದಲ್ಲಿ 93 ಕೇಸ್ ದಾಖಲು. ಪುಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಪೆಟ್ಟು. ಅಯೋಧ್ಯೆ ರಾಮ ಮಂದಿರ ದರ್ಶನದ ಸಮಯದಲ್ಲಿ ಬದಲಾವಣೆ. ಬೆಳಗ್ಗೆ 6:30 ಬದಲು 7 ಗಂಟೆಯಿಂದ ಭಕ್ತರಿಗೆ ಸಿಗಲಿದೆ ದರ್ಶನ. ಚಳಿಗಾಲದ ಕಾರಣ ವೇಳಾಪಟ್ಟಿ ಬದಲಾವಣೆ ಮಾಡಿದ ರಾಮ ಜನ್ಮಭೂಮಿ ಟ್ರಸ್ಟ್. ಕಾಂತಾರ ಚಾಪ್ಟರ್ 1ಗೆ ಸಿಕ್ತು ಭರ್ಜರಿ ಯಶಸ್ಸು. ಇಂಗ್ಲಿಷ್ ಅವತರಣಿಕೆಯಲ್ಲಿ ಬಿಡುಗಡೆಗೆ ಚಿತ್ರತಂಡದಿಂದ ಸಿದ್ಧತೆ. ಶೀಘ್ರದಲ್ಲಿ ಇಂಗ್ಲಿಷ್ ಟ್ರೈಲರ್ ಬಿಡುಗಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.